ಎಸ್ ವೀಕ್ಷಕ ನಮಸ್ಕಾರ. ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ, ಸವಾಲ್ ಟಿವಿ. ತಾವೇ ನೋಡ್ತಾ ಇದ್ದೀರಾ, ಬನ್ನೂರು ಇವತ್ತು 1ನೇ ತಾರೀಕಿಂದ ಬಹಳ ದೊಡ್ಡ ಮಟ್ಟದ ಒಂದು ಧಾರ್ಮಿಕ ಆಚರಣೆ ಕಾರ್ಯಕ್ರಮಗಳು ನಡೀತಾ ಇದೆ. ತಾಯಿ ಹೇಮಾದ್ರಮ್ಮ ಜಾತ್ರಾ ಮಹೋತ್ಸವ. ತಾವೇನು ನೋಡ್ತಾ ಇದ್ದೀರಾ, ಇದು ಬನ್ನೂರು MM ರಸ್ತೆಯಲ್ಲಿ ನಾನು ನಿಂತಿರೋಂಥದ್ದು. ಒಬ್ಬ ವ್ಯಕ್ತಿನ ನಿಮಗೆ ಮತ್ತೆ ಮರುಕಳಿಸಿ ನಿಮಗೆ ತೋರಿಸ್ತೀನಿ ಅವರ ಒಂದು ದಾರುಣ ಕತೆ ಏನಾಯಿತು ಕಳೆದ ವರ್ಷ ಅನ್ನೋದು ಕೂಡ. ನಾನು ಯಾಕೆ ಸುದ್ದಿಗಳನ್ನ ಮಾಡ್ತೀನಿ ಅಂತ ಕೆಲವರೆಲ್ಲ ಮಾತಾಡ್ಕೊತಿರಲ್ಲ. ನೋಡಿ, ಇವತ್ತು ಕುಟುಂಬ ಏನಾಗಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನೂರಿನಲ್ಲಿ ಇದ್ದೀನಿ ನಾನೀಗ. ಆಲ್ರೆಡಿ ಹೇಮಾದ್ರಮ್ಮ ಹಬ್ಬ 1ನೇ ತಾರೀಕು ಸ್ಟಾರ್ಟ್ ಆಗಿದೆ. ಆಲ್ರೆಡಿ ತಾಯಿ ಬಂದು 3 ದಿನ ಆಯ್ತು. ಇವತ್ತು ಎಲ್ಲ ರೀತಿಯ ಧಾರ್ಮಿಕ ಆಚರಣೆಗಳು ನಡೀತಾ ಇದೆ. ನೋಡಿ, ಇಲ್ಲಿ ಒಂದು ಮನೆ ಇದೆ. ಆ ಮನೆಯ ಯಜಮಾನರು ನಮ್ಮ ಸೀನಣ್ಣವರು. ಸೀನಣ್ಣವರ ನಮಸ್ಕಾರ. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ಈ ಟೈಮಲ್ಲಿ ನಿಮ್ಮನ್ನ ನಾನು ಮತ್ತೆ ಹಳೇದ ಜ್ಞಾಪಿಸಬಾರ್ದು, ಆದರೂ ಕೂಡ ಈ ವಿಚಾರ ಹೇಳಲೇಬೇಕು. ಯಾಕೆಂದ್ರೆ ಯಾರೋ ಒಂದು ಮಾಡದಂತ ತಪ್ಪಿಗೆ ಇವತ್ತು ನೀವು ಕೈ ಕಳ್ಕೊಂಡು ಅನುಭವಿಸ್ತಾರಂತ ವಿಚಾರ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ನನ್ನ ಸ್ನೇಹಿತನ ತಂದೆ ನೀವು, ಆಯ್ತಾ. ಹಾಗಾಗಿ ನೀವು ಅತಿ ಹೆಚ್ಚು ದೇವರ ಆಚರಣೆ ಮಾಡ್ತಿದ್ದು, ಧಾರ್ಮಿಕ ಆಚರಣೆಗಳನ್ನ ನೀವು ಮಾಡ್ತಾ ಇದ್ರಿ. ಕಳೆದ ಸಾರಿ ತೇರ್ನಲ್ಲಿ ನಿಮಗೆ ಕೈ ಹೋಗುತ್ತೆ. ಇವತ್ತೇನೋ ನಾನು ಸುದ್ದಿಗಳು ಮಾಡ್ತಾ ಇದ್ದೀನಿ. ಬಂದೂರಿನಲ್ಲಿ ರಸ್ತೆಗಳು ಸರಿ ಇಲ್ಲ, ಇಕ್ಕಟ್ಟಿನ ರಸ್ತೆ, ಮತ್ತೆ ಧಾರ್ಮಿಕ ಆಚರಣೆಗಳಿಗೆ ತೊಂದರೆ ಆಗ್ತಿರುವಂತ ವಿಚಾರಗಳು. ಇವತ್ತು ನಿರಪರಾಧಿ ಅಂತ ಒಬ್ಬ ರೈತ ಮಗ ಕೈ ಕಳ್ಕೊಂಡಿರೋದು ಬಹಳ ಬೇಜಾರಂತ ವಿಚಾರ. ಕಾಲು ಈಗ ಓಡಾಡಬಹುದಾ? ಆಗಲ್ಲ. ಕಾಲಿಗೆ ಏಟಾಗಿದೆ ಜಾಸ್ತಿ, ಮತ್ತೆ ಕೈ ಹೊಟ್ಟೋಗಿದೆ. ನೋಡಿ, ಇವರು ನಿಜವಾಗ್ಲೂ ಬದುಕಿ ಉಳಿದಿರೋದೇ ಪವಾಡ. ಏನು ಕಳೆದ ಸಾರಿ ಹೇಮಾದ್ರಮ್ಮನ ಜಾತ್ರೆ ತೇರಿನ ಸಂದರ್ಭದಲ್ಲಿ ಇವರು ಸೀನಣ್ಣ ಅಂತ ತೇರಿನ ಚಕ್ರಕ್ಕೆ ಗುದ್ಮ ಕೊಡೋಕೆ ಹೋದಾಗ ಅಲ್ಲಿಂದ ಇಕ್ಕಟ್ಟಿನ ಜಾಗದಲ್ಲಿ ಏನು ಇವತ್ತು IOB ಅಂತ ಏನು ಬ್ಯಾಂಕ್ ಇದೆ ಬನ್ನೂರಿನಲ್ಲಿ, ಆ ಬ್ಯಾಂಕಿನ ಮುಂದೆ ಬನ್ನೂರಿನ ಹೇಮಾದ್ರಮ್ಮ ತಾಯಿ ರಥದ ಚಕ್ರಕ್ಕೆ ಸಿಲುಕಿ ಕೈ ಕಳ್ಕೊಂಡಂತ ದುರ್ಭಾಗ್ಯರು ಇವರು ನಿಜವಾಗ್ಲೂ. ಯಾಕಂದ್ರೆ ಇವರು ಅತಿ ಹೆಚ್ಚು ದೈವ ಆರಾಧಕರು. ಇವತ್ತು ಈ ಮಟ್ಟದಲ್ಲಿ ಇದ್ರೆ ಅಂದ್ರೆ ಇವ್ರ ಮನೆ ಇದೇನೆ. ಇವರು ಎಷ್ಟೋ ಲವಲೀಕವಾಗಿದ್ರು, ಮತ್ತೆ ಎಷ್ಟು ದಷ್ಟಪುಷ್ಟವಾಗಿದ್ರು ಅಂದ್ರೆ ಇವತ್ತು ಆ ಒಂದು ಯೋಚನೆಯಲ್ಲೇ ಇವತ್ತು ಅವರು ಜೀವನ ಕಳೆಯುವಂಥದ್ದು. ಒಬ್ಬ ರೈತ, ಬಡ ಕುಟುಂಬದ ಸಣ್ಣ ಇಳುವರಿ ಮಾಡುವಂತ ರೈತನ ಪರಿಸ್ಥಿತಿ ಇವತ್ತು 1 ವರ್ಷದಿಂದ ಈ ತರ ಇದೆ. ಕಾಲು ಕೂಡ ಸ್ವಲ್ಪ ಬಹಳ ಕಷ್ಟ, ಲವಲವಿಕೆಯಿಂದ ಓಡಾಡೋದು. ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ಅಂದ್ರೆ, ನಿನ್ನೆ ಕೂಡ ಸುದ್ದಿ ಮಾಡಿದೆ. ಬನ್ನೂರಿನ ಗಲ್ಲಿಗಳಲ್ಲಿ ಇವತ್ತು ಜಾತ್ರೆ ವಿಶೇಷ ಆಗುತ್ತೆ. 12 ದಿನ ಜಾತ್ರೆ ನಡೆಯುತ್ತೆ. ಲಕ್ಷಾಂತರ ಜನ ಸೇರ್ತಾರೆ. ಈ ಒಂದು ಸಂದರ್ಭ ಮತ್ತೆ ಮರುಕಳಿಸೋದು ಬೇಡ, ಸಮಸ್ಯೆಗಳಾಗೋದು ಬೇಡ. ಸಂಬಂಧಪಟ್ಟಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ನಿಮ್ಮ ವಾರ್ಡಿನಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ಕೊಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ವ್ಯವಸ್ಥಿತವಾದಂತ ಮಾರ್ಗದರ್ಶನ ಕೊಟ್ಟು ಅಂತ ಕೂಡ. ನೋಡಿ, ಇವತ್ತು ಪಾಪ ನಮ್ಮ ಸೀನಣ್ಣವರು ಒಂದು ಆರೋಗ್ಯನೂ ಕೂಡ ಆಳು. ಬಹಳ ನಿಮ್ಗೇನು ತೊಂದರೆ ಇರಲಿಲ್ಲ ಮೊದಲು ಅಲ್ವಾ ಸೀನಣ್ಣ? ಆರೋಗ್ಯವಾಗಿದ್ರಿ? ತೊಂದರೆ ಇರ್ಲಿಲ್ಲ. ಆಯ್ತಾ, ಹೆಂಗಾಯ್ತು ಈಗ ಅದೊಂಚೂರು ಮಾತಾಡೋಣ. ಹೆಂಗಾಯ್ತು ಕಳೆದ ಸಾರಿ ತೇರಲ್ಲಿ? ಹೋಗ್ತಾ ಇದ್ದ, ಈ ಹುಡುಗರು ತಳ್ಕೊಂಡ್ಬಿಟ್ರು. ಪೊಲೀಸ್ನವರು ನಾವೆಲ್ಲ ಪೊಲೀಸ್ನವರು ಬಿದ್ದುಬಿಟ್ರ? ಅವರು ಬಿದ್ದು ಇದ್ದಾದ್ರು, ನಂದು ಕೈ ಸಿಕ್ತು. ಪೊಲೀಸ್ನವರು ಬಚಾವಾದ್ರು? ಬನ್ನೂರು ಪೊಲೀಸ್ ಇಲಾಖೆ ಹೊರಗಡೆ ಅವರು ಪಾಪ. ಆಮೇಲೆ ತಾವು ಸಿಗಾಕೊಂಡ್ಬಿಟ್ರಿ? ಕೈ ಸಿಕ್ತು. ಇದು ಅಲ್ಲಿ ಕಾಲು ನೊಂದ್ಬಿಡ್ತು, ಎಲ್ಲ ತುಳಿದ್ಬಿಟ್ರು ನಿಮ್ಮ ಮೇಲೆ. ನೋಡಿ, ಎಷ್ಟು ಬೇಜಾರಾಗುವಂತ ಸಂಗತಿ ಅಂತಂದ್ರೆ, ಒಂದು ಬಡ ಕುಟುಂಬ, ರೈತ ಕುಟುಂಬ ಇವತ್ತು 1 ವರ್ಷದಿಂದ ಅನುಭವಿಸ್ತಾ ಇರ್ತೀರಿ. ನೋಡಿ, ಇವರು 2 ವರ್ಷ ಆಯ್ತು. 2 ವರ್ಷ ಆಯ್ತು. ಕಳೆದ ವರ್ಷ 2 ವರ್ಷ ಆಯ್ತು. 2 ವರ್ಷದಿಂದ ಈ ಒಂದು ಮನ ಕಲ್ಕುವಂತ ವಿಚಾರ ಏನು ಅಂದ್ರೆ, ನಿಮ್ಗೆ ಯಾವ್ದನ್ನ ಅಂಗವಿಕಲ ಭತ್ಯೆ ಬರ್ತಾ ಇದೆಯಾ? ಏನು ಬರ್ತಾ ಇಲ್ವಾ? 2 ಲಕ್ಷ ರೂಪಾಯಿ, 2 ಲಕ್ಷ ಇವರು ಇವರು ಎಸ್ ಸಿ ಮಾದೇವಪುರ 2 ಲಕ್ಷ ರೂಪಾಯಿ ಬಂದಿರು. ಅದನ್ನೇ ಇದು ಸರಿ ಇಲ್ಲ, ಕ್ಯಾನ್ಸಲ್ ಮಾಡಿ. 2 ಲಕ್ಷ ನಿಮ್ಗೆ ಬಂದಿತ್ತು? ಕ್ಯಾನ್ಸಲ್ ಮಾಡಿ. ಯಾರು ಕ್ಯಾನ್ಸಲ್ ಮಾಡಿದ್ದು ಗೊತ್ತಿಲ್ಲ. ಅದನ್ನು ಕೊಡ್ತಿಲ್ಲ ಪುಣ್ಯಾತ್ಮರು ಜನ. ಎಂತ ಜನಗಳ್ರವ್ರಿ, ವಿಷಪಾತಕರು. ಅಲ್ಲ, ಯಾರೋ ಒಬ್ರು ಜನಪ್ರತಿನಿಧಿ ಪಾಪ ನಿಮ್ಮ ಕುಟುಂಬಕ್ಕೆ 2 ಲಕ್ಷ ಕೊಡ್ತಾರೆ ಕೈ ಕಳ್ಕೊಂಡಿರೋದಕ್ಕೆ. ಅದು 2 ಲಕ್ಷ ಏನು ದುಡ್ಡಲ್ಲ, ಏನೋ ಒಂದು ಸಾಂತ್ವನಕ್ಕೆ ಕೊಟ್ಟರಂತ ವಿಚಾರ. ಅದನ್ನು ಕೊಡ್ತಿರ್ಲಿಲ್ಲ, ಬರ್ಲಿಲ್ಲ ನಿಮ್ಗೆ ದುಡ್ಡು. ಸರಿ ಇಲ್ಲ. ಇದು ಏನ್ ಸರಿ ಇಲ್ಲ?
ಚೆಕ್ಕೆ ಸರಿ ಇಲ್ಲ ಅಂದ್ಬಿಟ್ರಾ? ಎಲ್ಲೋಗಿ ಕೇಳಿದ್ರಿ? ಬೆಂಗಳೂರು. ಬೆಂಗಳೂರು ಚೆಕ್ ಕೊಟ್ಟಿದ್ರ ಮಾದೇವಪ್ಪರು? ಅಲ್ಲ ನಿಜನಾ ಇದು? ನಿಜ. ನಿಮ್ಗೆ ದುಡ್ಡು ಬರ್ಲಿಲ್ಲ ಅಲ್ಲಿ? ಚೆಕ್ ಕೊಟ್ಟಿದ್ರಿ ನಿಮ್ಮ ಹೆಸರಿಗೆ? ಹಾ ನೀವೇ ಹೋಗಿದ್ರ ಚೆಕ್ ತಗೊಂಡು? ನಮ್ಮ ಮಗ ಹೋಗಿ ಅಲ್ಲಿ ಏನಂದ್ರು ಅವರು? ಅದು ಚೆಕ್ ಡೂಪ್ಲಿಕೇಟ್. ನಿಜಾನು? ನಿಮ್ಗೆ ಆ ರೀತಿಯ ಸಮಸ್ಯೆ ಆದಾಗ 2.5 ಲಕ್ಷ ಚೆಕ್ ಕೊಟ್ಟಿದ್ರು ಮಾದೇವಪ್ಪ ಅವರು, ಆಗ ನಿಮ್ಗೆ ಡ್ರಾ ಆಗಿಲ್ಲ. ಅದು ಏನಿದು? ನಿಜವಲ್ಲ ಇದು ಹೊಸ ವಿಷಯ ಕೇಳ್ತಾ ಇರೋದು ನಿಜವೂ. ಯಾಕೆಂದ್ರೆ ಜನಪ್ರತಿನಿಧಿಗಳು ಹಂಗೆ ಮಾಡಲ್ಲ. ಬಟ್ ಯಾಕೆ ಈ ವಿಚಾರ ಆಯ್ತು ಅಂತ ಕೂಡ ಗೊತ್ತಿಲ್ಲ. ಬಟ್ ನಿಮ್ಗೆ ಯಾವ್ದು ರೀತಿಯಾದಂತ ಸರ್ಕಾರದ ಅನುದಾನಗಳು ಬರ್ತಾ ಇಲ್ವಾ? ಈಗ ನಿಮ್ಗೆ ದುಡ್ಡು ಮಾಡಿಸಿಲ್ವ? ನೀವು ದುಡ್ಡು ಬರಂಗ್ ಮಾಡಿಸಿಲ್ಲ? ಎಷ್ಟು? 1400 ರೂಪಾಯಿ ಬರುತ್ತೆ? 300 ರೂಪಾಯಿನ ಬರ್ತಾ? ಹಾ ಬರ್ತಾ ಇದೆಯಾ? ಅದು ಹೋಗ್ಲಿ, ಬರ್ತಾ ಇದೆ. ನೀವು ಹೋಗಿ ತಗೊಬೇಕು. ಒಟ್ಟಲ್ಲಿ ಬರ್ತಾ ಇದೆ ನಿಮಗೆ. ತಿಂಗಳು ಬರ್ತಾ ಇದೆ? ಎಷ್ಟು ತಿಂಗಳು ಬರ್ತಾ? ತಿಂಗಳಿಗೆ ಬರ್ತಾ ಇದೆ. ಆದ್ರೆ ಮಾದೇವಪ್ಪರು ಕೊಟ್ಟಂತ ಚೆಕ್ ನಿಮ್ಗೆ ಪ್ರಯೋಜನ ಆಗಿಲ್ಲ ಹಾಗಾದ್ರೆ? ನಿಜವಾಗ್ಲೂ? ಹಾ ಯಾಕೆಂದ್ರೆ ಜನ ನೋಡ್ತಾ ಇದ್ರೆ, ಲೈವ್ ನೋಡ್ತಾ ಇದ್ರೆ, ಇಡೀ ಕರ್ನಾಟಕ ನೋಡ್ತಾ ಇದೆ. ಬರ್ತಾ ಇಲ್ಲ. ಆ ಚೆಕ್ ನಿಮ್ಗೆ ಪ್ರಯೋಜನ ಆಗ್ಲಿಲ್ಲ ಕೊಟ್ಟಿದ್ದು. ಮತ್ತೆ ಕೇಳಬೇಕಾಯ್ತು, ಸರ್ ಏನೋ ಆಕಸ್ಮಿಕವಾಗಿ ತೊಂದರೆ ಆಗಿದೆ, ಈ ಚೆಕ್ ನಡೀತಾ ಇಲ್ಲ ಅಂತ. ಕೇಳಿಲ್ಲ. ಅಲ್ಲ, ಅದು ದುಡ್ಡು ಬಿಟ್ರೆ ದುಡ್ಡು ಒಬ್ಬ ರೈತ ಒಂದು 3 ತಿಂಗಳಿಗೆ ಭತ್ತದಲ್ಲಿ ಸಂಪಾದನೆ ಮಾಡ್ತಾರೆ. ಆದ್ರೆ ಈ ವ್ಯಕ್ತಿಗೆ ಆಗಿರುವಂತ ಪರಿಸ್ಥಿತಿ ಒಂದು ಅರ್ಥ ಮಾಡ್ಕೊಬೇಕು. ಇವತ್ತು ಇಕ್ಕಳ ಜಾಗಗಳು ಏನಿದೆ, ಇಕ್ಕಳ ಜಾಗಗಳಾಗಿದೆ ಇವತ್ತು ಬನ್ನೂರು. ಎಲ್ಲ ಹೊಂಡ ಬಿದ್ದು, ಎಷ್ಟೋ ಕಡೆ ರಸ್ತೆಗಳು ಸಮಸ್ಯೆ ಆಗಿ, ನೋಡಿ ಅವ್ರು ಎಲ್ಲೂ ಹೋಗಿಲ್ಲ 2 ವರ್ಷದಿಂದ. ಬನ್ನೂರಿನಲ್ಲಿ ಸಮಸ್ಯೆ ಬೇಜಾನಂತ ಇವರೇ ಹೇಳ್ತಾರೆ ಅಂತಂದ್ರೆ, ಇನ್ನು ಓಡಾಡುವಂಥವ್ರು, ಹೋರಾಟಗಾರರು, ಕೆಲವೊಂದು ವಿಚಾರವಾಗಿ ಧ್ವನಿ ಎತ್ತವ್ರ ಕತೆ ಏನಾಗಾರೆ ಇಲ್ಲ. ನಾನು ನಿಮ್ಮ ಮಗನ ಭೇಟಿ ಆಗ್ತೀನಿ ಸೀನಣ್ಣ. ಏನಾಯ್ತು ಆ ಚೆಕ್ ವಿಚಾರ, ಏನು ನಿಮ್ಗೆ ದುಡ್ಡು ಯಾಕೆ ಬರ್ಲಿಲ್ಲ ಅನ್ನೋದು ಕೂಡ ನಾನು ನಿಜವಾಗ್ಲೂ ನಿಮ್ಮ ಬಾಯಿಂದ ಕೇಳಿದ್ದು. ಮತ್ತೆ ಈಗ ಹಬ್ಬ ಬಂದಿದೆ, ಈಗ ಆಯ್ತಾ, ಏನು ಯಾವ ತರ ನೆನೆಸ್ಕೋತೀರಾ ಅವತ್ತೊಂದು ಘಟನೆನ? ನೀವು ತುಂಬಾ ಬಹಳ ಬೇಜಾರಾಗುತ್ತಲ್ವಾ? ನೋಡಿ, ಇವತ್ತು ಹಬ್ಬ ಬಂತು ಅಂದ್ರೆ ನೀವೇ ಮುಖ್ಯವಾಗಿ ಓಡಾಡ್ತಾ ಇದ್ರಿ ಅಲ್ವಾ? ಯಜಮಾನ್ತನ ಇತ್ತು, ಓಡಾಡ್ತಾ ಇದ್ರಿ. ಚಂದ್ರು ಓಡಾಡ್ತಾನೆ, ನನ್ನ ಸ್ನೇಹಿತ. ಸಾರಿ, ಚಂದ್ರಕುಮಾರ್. ಹಾಗಾಗಿ ನೋಡಿ, ಇಡೀ ಒಂದು ಕಳಂಕದ ವಿಚಾರ ಅಂತಂದ್ರೆ, ಅಲ್ಲಿ ಲೈಟ್ ಕಂಬ ಇದೆ ಆ ಬ್ಯಾಂಕ್ ಪಕ್ಕ, ಆ ಸಮಸ್ಯೆ ಆಗಿದೆ. ಅದನ್ನೇ ಇವತ್ತು ಮತ್ತೆ ಈ ಸರಿನೂ ಸಮಸ್ಯೆ ಆಗೋದು ಬೇಡ. ಮುಂದೇನ ಎಚ್ಚರಿಕೆ ತಗೊಂಡು ಸಂಬಂಧಪಟ್ಟಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಕಂಬದಿಂದ ಏಟಾಗಿದ್ದು. ಹಾ ತಳ್ಬಿಟ್ರು. ಎಷ್ಟು ಲಕ್ಷ ರೂಪಾಯಿ ಖರ್ಚಾಯ್ತು ಸೀನಣ್ಣ ನಿಮ್ಗೆ? ಗೊತ್ತು, ತುಂಬಾ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಅಲ್ವಾ? ಪಾಪ ಯಾರು ಸಹಾಯ ಮಾಡ್ಲಿಲ್ವಾ? ಜನಪ್ರತಿನಿಧಿಗಳು, ಸರ್ಕಾರ? ಬರೀ 1300 ರೂಪಾಯಿ ಬರ್ತಾ ಇತ್ತು ತಿಂಗಳಿಗೆ ಅಷ್ಟೇ. ಎಂತ ದಾರುಣ ಸೀನಣ್ಣ ಇದು. ನೋಡಿ, ನಾನು ಮೆಡಿಕಲ್ ಸ್ಟೋರ್ಗೆ ಬಂದೆ ಮಾತ್ರೆ ತಗೊಳಕ್ಕೆ ಅಂತ. ನೀವು ಕುಂತಿದ್ರಿ, ಅವಾಗ ನಿಮ್ಮನ್ನ ಮಾತಾಡ್ಸ್ದೆ. ಮತ್ತೆ 2 ವರ್ಷದಿಂದ ಹಿಂಗೆ ಆಗಿತ್ತಲ್ಲ, ಮತ್ತೆ ಈಗ ಆಗೋದು ಬೇಡ, ಎಲ್ಲ ಕರೆಕ್ಟಾಗಿರಲಿ, ಎಲ್ಲ ಏರಿಯಾಗಳು, ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅನ್ನೋದು. ಈಗಲೂ ನೀವು ಏನೋ ಕೆಲಸ ಮಾಡ್ತಾ ಇದ್ರಿ, ಅದೇನೋ ಗಿಡ ಗೆಂಡೆಲ್ಲ ಕಿತ್ತಾಕ್ತಾ ಇದ್ರಿ. ನೀವು ಸುಮ್ಮನೆ ಕೂರಲ್ಲ, ನೀವು ರೈತರು ಅಲ್ವಾ? ಹಾ ಅಲ್ಲ, ಕಸಗಳೆಲ್ಲ ಬೇಕಾದಂಗೆ ಬಿದ್ದೈತಲ್ಲ, ಏನು ಮಾಡ್ತಾ ಇಲ್ಲ. ಅದೆಲ್ಲ ತೋರ್ಸು ನಾವು ಸರಿಲ್ಲ ಅಂತಾರೆ, ನಮ್ನೇ ಸರಿಲ್ಲ ಅಂತಾರೆ. ಅನ್ಕೊಳ್ಳಿ, ಸಾರ್ವಜನಿಕ ಕೆಲಸ ಮಾಡೋಣ, ಒಳ್ಳೇದಾಗ್ಲಿ ಅಷ್ಟೇ ಅವ್ರಿಗೆ. ಏನು ಯೋಚನೆ ಮಾಡ್ಬಿಡಿ, ಹಳೇದನ್ನ ಬಿಡಿ. ಈಗ ತಾಯಿ ಮತ್ತೆ ಬಂದಿದ್ದಾಳೆ ಬನ್ನೂರಿಗೆ, ಹೇಮಂದ್ರಮ್ಮ. ಮತ್ತೊಮ್ಮೆ ಕೈ ಮುಕ್ಕೊಂಡು ಬನ್ನಿ ಜಾತ್ರೆಗೆ. ಜಾತ್ರೆ ಸಿಗೋಣ. ಆದ್ರೆ ಇದನ್ನ ನೀವು ಹೇಳ್ದಂಥದ್ದು, ಮಾದೇವಪ್ಪರು ಕೊಟ್ಟಂತ ಚೆಕ್ಕು ಡ್ರಾ ಆಗಿಲ್ಲ ಅನ್ನೋದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಕೂಡ ನಿಮ್ಮ ಮಗನ ಮೂಲಕ ನಾನು ತಿಳ್ಕೊತೀನಿ. ಮತ್ತೆ ಮಾದೇವಪ್ಪ ಅವ್ರಿಗೆ ಕೂಡ ನಾನು ಈ ವಿಚಾರನ ಮುಟ್ಟಿಸ್ತೀನಿ, ಏನಾಯ್ತು ಅವತ್ತಿನ ಸಂದರ್ಭ ಅಂತ ಕೂಡ ಕೇಳ್ತೀನಿ. ಅರಿವಿಗಾಗಿರಿ ಸೀನಣ್ಣ, ನಮಸ್ಕಾರ.